50 ಲಕ್ಷ ಕೋಟಿಯವರು ಖರ್ಚು ಮಾಡುವಂತ ಪರಿಸ್ಥಿತಿ ಇದೆ, ನಿರ್ಮಾಣ ಮಾಡಿದಾರೆ, ನಡೀತಾ ಇದೆ. ನೀವ್ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ ಅಂತ? 1,500,000 ಹೋದ ವರ್ಷ ಇದೇ ಪ್ರಜಾಕೀಯ ಮನಸ್ಥಿತಿಯಲ್ಲಿ ಕಾಕಿ ಡ್ರೆಸ್ ಹೊಲಿಸಿದ್ದೆ. ಬಾಯಿ ಬಿಟ್ರೆ ಸಾಕು, ಎಲ್ಲ ಫೋನಲ್ಲೇ ಮಾಡ್ತೀವಿ, ಸಭೆ ಸಮಾರಂಭ ಮಾಡಲ್ಲ. ಸರ್, ನಿಮ್ 3 ಜನ ಅಷ್ಟು ದಡ್ರ ಅಂತ ಏನು ಕೊಡಲ್ಲ, ಏನು ಮಾಡಲ್ಲ ಅನ್ನೋಷ್ಟೊತ್ತಿಗೆ ಓಟ್ ಹಾಕ್ಬಿಟ್ರ. ಒಂದಿಷ್ಟು ಜನ ಅಮಲಲ್ಲಿ ತೇಲ್ಸಿ ಕೊನೆ ಅಮಲಲ್ಲಿ ಇದ್ದಾಗ ಓಟ್ ಹಾಕ್ಸ್ಕೊಂಡು ಇನ್ನೇನೋ ಮಾಡ್ತಾರೆ. ನಾನು ಬರೀ ಒಂದೇ ಒಂದು ಬಟನ್ ಅದ್ಮಿದ್ಕೆ ಎಲ್ಲರ ಮನೆಗೂ ಪಾಂಪ್ಲೆಟ್ ಹೋಯ್ತು. ನೀವು ನೋಡ್ರಿ, ಓದ್ರಿ, ಬೇಕು ಅಂದ್ರೆ ಓಟ್ ಹಾಕಿ. ನನ್ಗೆ ಯಾಕೋ ಡೌಟ್ ಸರ್, ಜನ ಇನ್ವಾಲ್ವ್ ಆಗೋದಕ್ಕೆ. ಅದೇನೋ ಗೊತ್ತಿಲ್ಲಪ್ಪ ನಮಗೆ, ನಿನಗೆ ಹಾಕಿದೀವಿ ಅನ್ನೋ ರೀತಿನೇ ಇದ್ದಿದ್ದಂತ ಮನಸ್ಥಿತಿಗಳು ಇದ್ವು. ವಿಚಾರಗಳು ಹೋಗಿರ್ಲಿಲ್ಲ. ನವೀನ್ ಅವರು ಇನ್ನೂ ಒಳ್ಳೆ ವಿಚಾರಗಳು ಮಾಡ್ತಾರೆ ಅಂತ ಹೇಳಿ ನಿಮ್ಮ ಒಂದು ಫೇಮ್ ನೋಡಿ ಓಟ್ ಹಾಕಿರ್ಬೋದಲ್ವಾ? ಹಿಂಗ್ ಬರ್ಬೇಕಯ್ಯ, ಪಂಚ ಸುಡ್ಕೊಂಬೇಕಯ್ಯ, ಹಿಂಗ್ ನಿಂತ್ಕೊಂಬೇಕಣಯ್ಯ, ಏನು ಇಲ್ಲ, ಇಲ್ಲಿ ಏನು ವ್ಯವಸ್ಥೆ ಮಾಡಿಲ್ಲ, ನೀನು ಏನು ಮಾಡಕ್ಕಾಗಲ್ಲ ನವೀನ ಇಲ್ಲಿ ಅನ್ನೋ ರೀತಿನೇ ಇದ್ದಿದ್ದ ಮನಸ್ಥಿತಿಗಳು. ಅವ್ರು ಹೇಳಿದಂಗೆ ಕೆಲಸ ಮಾಡ್ಬೇಕು, ನೀವು ನಿಮ್ದೇನೋ ಒಂದು ಐಡಿಯಾ ಎತ್ಕೊಂಡು ಹೋಗೋದು. ಇಲ್ಲ ಎಲ್ಲಾರನು ಅದು ಕನೆಕ್ಟ್ ಮಾಡ್ತಾ ಇದ್ದು, ಇದು ಬೇಕಾ ಇದು ಬೇಡವಾ, 24 ಗಂಟೆ ನೀರ್ ಬೇಕಂತ ನಾನು ಕೇಳ್ತಾ ಇದ್ದೆ. ಬೇಕು ಅನ್ನೋರು ಓದ್ತಾರೆ, ಬೇಡ ಅನ್ನೋರು ಬಿಡ್ತಾರೆ. ಉದಾಹರಣೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಮುಗಿದೀಗ ಎಷ್ಟೊತ್ತು ವರ್ಷ ಬಂದ್ರು. ಗ್ರಾಮ ಪಂಚಾಯತಿ 4 ತಿಂಗಳಾಯ್ತು, ಯಾವ ಪ್ರತಿನಿಧಿಗಳಿಲ್ಲ. ಇದನ್ನ ಮಾಡಕ್ಕೆ ಚುನಾವಣೆ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಫೈನ್ ಹಾಕಂತ ಸಿಸ್ಟಮ್ ಇರ್ಬೇಕಲ್ವಾ? ಚುನಾವಣೆ ನಿಲ್ಸಿರೋದು ಹೆಂಗೆ ಅಂದ್ರೆ, ನನಗೆ ಜೈ ಅನ್ಬೇಕು, ಕೈ ಎತ್ತಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಮುಖಗಳು ಅಷ್ಟೇ. ಅವ್ರ ಮುಖಗಳನ್ನ ನಿಲ್ಸಿ ಅವ್ರನ್ನ ಅಲ್ಲಿಂದ ತಗೊಂಡು ಇನ್ಯಾರೋ ಒಬ್ಬ ಆಟ ಆಡಿಸ್ತಾ ಇರ್ತಾನೆ. ಇದು ಓಪನ್ ಸತ್ಯ. ಇದು ನಮ್ಮ ಕಡೆ ಹಳ್ಳಿಗಳು ಕಳ್ಳಾಡಿದ್ರೆ 5 ಲಕ್ಷ, 10 ಲಕ್ಷ, 50 ಲಕ್ಷ ಕೋಟಿಯವರು ಖರ್ಚು ಮಾಡುವಂತ ಪರಿಸ್ಥಿತಿ ಇದೆ, ನಿರ್ಮಾಣ ಮಾಡಿದಾರೆ, ನಡೀತಾ ಇದೆ. ಆಗಿರ್ಬೇಕಾದ್ರೆ ಪ್ರಜಾಕೀಯದಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಖರ್ಚಿಲ್ಲದೆ ಚುನಾವಣೆಗಳು ನಡಿಬೇಕಂತ ಹೇಳ್ಬೇಕಾದ್ರೆ ನೀವ್ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ ಅಂತ? ಅದೇ 1,200 ರೂಪಾಯಿ ನಾನು ಪಾಂಪ್ಲೆಟ್ ಖರ್ಚು ಮಾಡಿದ್ದು. ಒಂದು ಅಗ್ರಿಮೆಂಟು, ಅಲ್ಲೊಂದು 200 ರೂಪಾಯಿ ಫೀಸು. ಎಲ್ಲರೂ ಹೇಳ್ತಾರೆ ಅದೇನು ಭಾಳ, ಅದೇನೋ ತುಂಬ ಇರ್ತವೆ ಫಿಲಪ್ ಮಾಡೋ, ಏನು ಬದನೆಕಾಯಿ ಇಲ್ಲ ಅದ್ರಾಗೆ. ಸಿಂಪಲ್ ಒಂದು ಪ್ಯಾಟ್ರನ್ ಇರುತ್ತೆ. ನನ್ನ ಆಸ್ತಿ ಘೋಷಣೆ ಮಾಡಬೇಕು, ನನ್ನ ವಿಚಾರಗಳು ಏನೋ, ಏನೇನು ಮೊಬೈಲ್ ಇದೆಯಾ, ಟಿವಿ ಇದೆಯಾ, ಇದೆಯಾ, ನಿಮ್ಮ ಏನು ID ಕಾರ್ಡು ನಂಬರು ಮಾಮೂಲಿ ಗೊತ್ತಿರುತ್ತೆ. ಒಬ್ಬರು ನಮ್ಮನ್ನ ನಿರ್ದೇಶಿಸೋರು ಅಂದರೆ ನಮ್ಮನ್ನ ನಾಮಿನೇಟ್ ಮಾಡೋದಂತ ಒಬ್ರು ಇರಬೇಕು. ಒಂದು ಅಗ್ರಿಮೆಂಟು ಚಾಪಕಾಗದ ಅಷ್ಟೇ. ಅಷ್ಟು ಓಡಾಟ ಖರ್ಚು ಅಂದರೆ 1,500,000 ಮುಗಿದೋಯ್ತು. 1,500,000 ಎಲೆಕ್ಷನ್ ಮುಗಿದೋಯ್ತು. ಆಮೇಲೆ ಈಗಿನ ಟೆಕ್ನಾಲಜಿ ಬಳಸ್ಕೊಂಡ್ವು. ಎಲ್ಲರದು ನನ್ನ ಹತ್ರ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ವು. ಎಲ್ಲರೂ ಪಾಂಪ್ಲೆಟ್ ಕೊಟ್ಕೊಂತ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಜಸ್ಟ್ ಒಂದೇ ಒಂದು ಬಟನ್ ಹಿಂಗೆ ಅದ್ಮಿದ್ದು ಎಲ್ರಿಗೂ ವಿಚಾರ ಹೋಯ್ತು. ನನ್ನ ಪಾಂಪ್ಲೆಟ್ ಎಲ್ಲರಿಗೂ ತಲುಪ್ತು. ಇದನ್ನ ಟೆಕ್ನಾಲಜಿ ಬಳಸ್ಕೊಂಡಾಗ, ಈ ಟೆಕ್ನಾಲಜಿ ಬಳಸ್ಕೊಂಡೋದು ಹೇಳ್ಕೊಟ್ಟಿದ್ದು ಪ್ರಜಾಕೀಯ. ಯಾವ್ಯಾವ್ದಕ್ಕೋ ಬಳಸ್ಕೊಂತ ಇದ್ವು, ಒಳ್ಳೇದಕ್ಕೆ ಬಳಸ್ಕೊಂತ ಇದ್ವಿ. ಈಗ 1,200 ರೂಪಾಯಿ ಅಂದ್ರಲ್ವಾ ಖರ್ಚು? 1,500,000 ಅಂತ ತಿಳ್ಕೊಂಬಿಡಿ. ಏನು 1,500,000 ಅರೌಂಡ್ ಈಸಿ ಇತ್ತ ಸರ್ ಕಾಂಪಿಟೇಷನ್? 1,500,000ದಲ್ಲಿ ನಾನು ಚುನಾವಣೆ ಗೆಲ್ತೀನಿ ಅಂತ ನಿಮ್ಗೆ ಅಲ್ಲ, ಕಾನ್ಫಿಡೆಂಟ್ ಇತ್ತಾ? 1,500,000 ಹೋದ ವರ್ಷ ಇದೇ ಪ್ರಜಾಕೀಯ ಮನಸ್ಥಿತಿಯಲ್ಲಿ ಕಾಕಿ ಡ್ರೆಸ್ ಹೊಲಿಸಿದ್ದೆ. ಆ ಕಾಕಿ ಡ್ರೆಸ್ಸಿಗೆ ನಂದೇ ಆದ ಒಂದು ಪ್ಯಾಂಟ್ ಇತ್ತು, ಒಂದು ಶರ್ಟ್ ಹೊಲಿಸಿದ್ದೆ. ಅದನ್ನು ಬೇಕಾದ್ರೆ ನೀವು ಇಟ್ಕೊಳ್ರಿ, ಚುನಾವಣಾ ಖರ್ಚು ಅಂತ. ಯಾಕೆಂದ್ರೆ ನಾನು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲ್ಸಕ್ಕೆ ಯೂನಿಫಾರ್ಮ್ ಅಲ್ಲೇ ಹೋಗೋಣ ಅಂತಲೇ ಹೋಗಿದ್ದು. 1,500,000 ನೀವು ಇನ್ನು ಎದುರಾಳಿಗಳು ಕೆಲಸ ಮಾಡಿದ್ದು, ಖರ್ಚು ಮಾಡಿದ್ದು, ಅದು ನನಗೆ ಬಾಧಿಸ್ಲಿಲ್ಲ ಅಷ್ಟು. ಯಾಕೆಂದ್ರೆ ಗೆಲ್ಲಕ್ಕೆ ಹೋಗಿರ್ಲಿಲ್ಲ ನಾನು, ಜನಗಳು ಗೆಲ್ಸ್ಬೇಕಾದ ಅವಶ್ಯಕತೆ ಇತ್ತು. ಓಕೆ ಸರ್, ಈಗ ನೀವೇನೋ 1,500 ರೂಪಾಯಿ ಖರ್ಚು ಮಾಡಿದ್ರಿ, ಗೆಲ್ದ್ರು, ಕೆಲಸ ತಗೊಂಡ್ರೆ ಸೆಕೆಂಡ್ರಿ ಮಾತಾಡೋಣ. ನಿಮ್ಮ ಅಪೋನೆಂಟ್ ಪರ್ಸನ್ಸ್ ಎಷ್ಟೆಷ್ಟೆಲ್ಲ ಖರ್ಚು ಮಾಡಿದ್ರು ಸರ್? ಇಲ್ಲ, ಈ ಉಪಚುನಾವಣೆಯಲ್ಲಿ ನಾನು ಹೇಳ್ತೀನಿ. ಅದರ ಹಿಂದೆ ನಡೆದ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಭಾಗದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವು ಹಳ್ಳಿಗಳಲ್ಲಿ ಟಗ್ ಆಫ್ ವಾರ್ ಅಂತಲೂ ಏನೋ ಅಂತಿರಲ್ಲ ನೀವು, ಬಿದ್ದು ಬಿಡುತ್ತೆ ಅಂತ. ನಮ್ಮ ಹಳ್ಳಿಯಲ್ಲಿ ಹಂಗಲ್ಲ. ಚುನಾವಣೆ ಆದ್ಮೇಲೆ ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡ್ತಿರ್ತಾರೆ. ಚುನಾವಣೆ ಅದು ಇರುತ್ತಷ್ಟೇ. ಅಂತ ಸಂದರ್ಭದಲ್ಲಿ ನನ್ನ ಎದುರಾಳಿ ಅನ್ನೋದಕ್ಕಿಂತ ನನ್ನ ಜೊತೆ ನಿಂತಂಥವ್ರು, ಅವ್ರಿಗೆ ಅವ್ರದೇ ಆದ ಪರ್ಸ್ಪೆಕ್ಟಿವ್ ಇರ್ತದೆ. ಕಳೆದ 5 ವರ್ಷದ ಹಿಂದೆ ಆ ವ್ಯಕ್ತಿ ಜೊತೆ ನಾನು ಮಾತಾಡ್ತಾ ಇದ್ದೆ, ಅಣ್ಣ ಏನ್ ಸಮಾಚಾರ, ಹೆಂಗ್ ನಡೀತಾ ಇದೆ ಅಂತ. ಹಿಂಗೆ ಇನ್ನು ಉಳಿದ್ರೆ ಹೆಂಗಾರ ಆಡ್ಲಿ, ನಾನು ಅವ್ರ ಹತ್ರ ಡೈರೆಕ್ಟ್ ಮಾತಾಡ್ತಾ ಇದ್ದೆ. ಏನು, ನಾನೇನು ಖರ್ಚು ಮಾಡ್ತಾ ಇಲ್ಲ, ದಯವಿಟ್ಟು ಜನಗಳನ್ನ ಹಾಳು ಮಾಡೋದ್ ಬೇಡ, ಏನೋ ಕೊಟ್ಟು ಏನೋ ಪ್ರಜಾಪ್ರಭುತ್ವ ಹಾಳು ಮಾಡೋದ್ ಬೇಡ. ನೀನು ಒಳ್ಳೆ ನಿದ್ಯಾ, ನಿನಗೆ ಕೆಲಸ ಸಿಕ್ಕಿರಿ ಇನ್ನೂ ಅದ್ಭುತನೇ ಮಾಡ್ಬೋದು, ಮಾಡು. ನನಗೆ ಕೆಲಸ ಸಿಕ್ಕೊಟ್ರೆ ನಾನು ಮಾಡೋಣ, ಈ ಮನಸ್ಥಿತಿಯಲ್ಲಿ ನಾನಿದ್ದೀನಿ ಅಂದೆ. ಆಗ ಅವರು ಕೂಡ ಹೌದು, ನಾವೇ ಖರ್ಚು ಮಾಡೋಣ ಅನ್ನೋ ರೀತಿನೇ ಇದ್ರು. ಬಟ್ ಚುನಾವಣೆ ನಡೀತು, ರಾಜಕೀಯ ನಡೀತು, ಒಳಗೆ ಅವ್ರ ಜೊತೆ ಸಪೋರ್ಟರೇ ಹಿಂಗಿದ್ರೆ ಆಗಲ್ಲ ತಡಿ ಅಂತ ಅವರು ನೆಕ್ಸ್ಟ್ ಅವ್ರು ಗೆದ್ರು, ಅಂದ್ರೆ ಆಯ್ಕೆ ಆದ್ರು. ಆಯ್ತು, ಕೊನೆಗೆ ಉಪಚುನಾವಣೆ ನಡೀತು. ಒಂದು ಚುನಾವಣೆ ಭಾಗ ಇದಾದ್ರೆ ರೀಸನ್ ಏನು ಸರ್? ಅದಕ್ಕಿಂತ ಮೊದಲು ರೀಸನ್ ಯಾಕೆ ನೀವು ಉಪಚುನಾವಣೆ ಆಗೋಕೆ ಕಾರಣ ಏನು? ಇಲ್ಲ, ಅಲ್ಲಿ ವೇಕೆಂಟ್ ಆಗಿತ್ತು, ಆ ಪ್ಲೇಸಲ್ಲಿ ಅವ್ರು ಇರ್ಲಿಲ್ಲ, ಅವರು ಎಕ್ಸ್ಪೈರ್ ಆದ್ರು. ಇಲ್ಲ, ಮಿಸ್ ಆಗಿದ್ರು. ಮಿಸ್ ಆಗಿದ ಕಾರಣಕ್ಕೆ ಚುನಾವಣೆ ನಡೀತು. 6 ತಿಂಗಳ ಅವಕಾಶ ಇತ್ತು. ನೋಡಿ ಹೆಂಗಿರುತ್ತೆ ನಮ್ಮ ಸಿಸ್ಟಮ್ ಅಂದ್ರೆ, ಇನ್ನೇನು 6 ತಿಂಗಳಿತ್ತು ಚುನಾವಣೆ. ಮತ್ತೆ ಆಯ್ಕೆ, ಈ ಪ್ರೋಸೆಸ್ ಬಹಳ ತಪ್ಪಾಗಿ ನಡೀತದವೆ ಕೆಲವೊಂದು. ಅಷ್ಟು ದಿನ ಅದು ವೇಕೆಂಟ್ ಆಗೇ ಇತ್ತು. ಸರಿ, ವೇಕೆಂಟ್ ಆಗಿ ಇರ್ಬೇಕಾಗಿ ಇಷ್ಟು ದಿನ ಕಾಯ್ಬೇಕಾಯ್ತು. ಅದಾದ್ಮೇಲೆ ಇನ್ನೆಷ್ಟೋ 1 ವರ್ಷ 2 ವರ್ಷನ ಸುಮ್ಮನೆ ಡೆಡ್ ಸಮಯ ದುಡೋದು. ಉದಾಹರಣೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ಮುಗಿದೀಗ ಎಷ್ಟು
ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ 10 ವರ್ಷ ಆಗಿ ಬಂದ್ರು, ಗ್ರಾಮ ಪಂಚಾಯತಿ 4 ತಿಂಗಳಾಯ್ತು, ಯಾವ ಪ್ರತಿನಿಧಿಗಳಿಲ್ಲ. ಇದನ್ನ ಮಾಡಕ್ಕೆ ಚುನಾವಣೆ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಫೈನ್ ಹಾಕಂತ ಸಿಸ್ಟಮ್ ಇರ್ಬೇಕಲ್ವಾ? ಇದೆಯಾ? ಇದ್ರು ಅದು ಮಾಡ್ತಾ ಇದೆಯಾ ಕೆಲ್ಸನ? ಹಿಂಗೆ ಇಲ್ಲ. ಚುನಾವಣೆಗಳು ಮುಗಿದು ಎಲ್ಲ ಆಗಿರ್ತೈತೆ, ಅವಾಗ ಟ್ರೈನಿಂಗ್ ಕೊಡ್ತೀವಿ ನಿಮಗೆ ಸದಸ್ಯರಿಗೆ ಅಂತ ಬರ್ತಾರೆ. ಈ ತರ ಇದಾವೆ ಇನ್ನು. ಚುನಾವಣೆಗೆ ಮುಗಿದು ಅವ್ರು ಎಲೆಕ್ಟ್ ಆಗಿ ಮುಂದಿನ ಚುನಾವಣೆ ಬರ್ತಿರ್ತೈತಿ, ಅಲ್ಲಿನ ಮಹಿಳಾ ಜನಪ್ರತಿನಿಧಿಗಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ. ಹಿಂಗಿದೆ, ಉಲ್ಟಾ ಪಲ್ಟಾ ಇದೆ. ಅಂದ್ರೆ ಸಿಸ್ಟಮ್ ಸರಿ ಇದೆ, ಇವ್ರು ಏನೋ ಮಾಡಿದಿರೋದಕ್ಕೆ, ಕೆಲಸ ಮಾಡ್ಲಿಕ್ಕೆ ಈ ರೀತಿ ವ್ಯವಸ್ಥೆ ಇದೆ. ಅಲ್ಲ, ನೆಕ್ಸ್ಟ್ 6 ತಿಂಗಳಲ್ಲಿ ಮತ್ತೆ ಚುನಾವಣೆ ಬಂತು. ಅದು ಬಂದಾಗ ಇನ್ನೊಬ್ರು ನಾನು ನಿಲ್ತೀನಿ ಅಂದ್ರು. ಕೆಲವ್ರು ಹೇಳ್ತಾ ಇದ್ರು, ಏನಕ್ಕೆ ಚುನಾವಣೆಗಳು ಬೇಡ ಬಿಡ್ರಿ, 6 ತಿಂಗಳಲ್ಲ, ಯಾರಿಗೋ ಒಬ್ಬಗೆ ಮಾಡ್ಬಿಡೋಣ ಅನ್ನೋ ರೀತಿ. ಕೆಲವ್ರೆಲ್ಲನ ನೀನ್ ನಿಲ್ಬೇಡ ಬಿಡು, ನೀನ್ ನಿಲ್ಬೇಡ. ಇಲ್ಲ, ದಯವಿಟ್ಟು ಆ ಮನಸ್ಥಿತಿನ ಬಿಟ್ಬಿಡ್ರಿ. ಪ್ರಜಾಪ್ರಭುತ್ವದಲ್ಲಿ ಅಟ್ಲೀಸ್ಟ್ ಜನಗಳಿಗೆ ಅಧಿಕಾರ ಸಿಗೋಂತ ಸಂದರ್ಭ ಇದು. ಇದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಂಬೇಡ್ರಿ. ನಾನ್ ನಿಲ್ಬೇಕು ಹೌದು ಅಂತೇಳಿ ಇನ್ನೊಬ್ಬನ ಬೇಡ ಬಿಡು ನೀನು ಅಂತ ಅನ್ನೋದು ತಪ್ಪು. ನಿಲ್ಬೇಕು. ಅವರು ಎಲೆಕ್ಷನ್ ನಿಲ್ಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕು. ಜನಗಳಿಗೆ ಆ ಅಧಿಕಾರದ ಗಮ್ಮತ್ತೇನಿದೆ, ಅವ್ರದ್ದು ತಾಕತ್ತೇನಿದೆ, ಅದಕ್ಕೊಂದು ಅವಕಾಶ ಕೊಡ್ರಿ. ಚುನಾವಣಾ ಖರ್ಚು, ರ್ಯಾಲಿ ಏನೋ ಹೇಳ್ಬೋದು, ಪಾಪ ಇನ್ನೊಬ್ಬಗೆ ಇನ್ನೇನೋ ಆಲೋಚನೆ ಇರುತ್ತಲ್ವಾ. ಒಬ್ಬ ಹೇಳಿದ್ರು ಚುನಾವಣೆ ಮಾಡ್ಬೇಕದು, ಹೌದು. ಅಂತದ್ರಲ್ಲಿ ಒಬ್ಬ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದಾಗ ಮಾಡ್ಲೇಬೇಕು. ಅವ್ರು ಬಂದ್ರು, ಮಾಡಿದ್ರು, ಎಲ್ಲ ಆಯ್ತು. ಅದಾದ ನಂತರ ಸ್ವಲ್ಪ ಅಂತರದಲ್ಲಿ ನಾವು ಕೂಡ ಏನು ಅಧಿಕಾರ ಸಿಕ್ತು, ಕೆಲಸ ಸಿಕ್ತು, ಅಥವಾ ಕೆಲಸ ಸಿಗ್ಲಿಲ್ಲ ಅನ್ನೋ ರೀತಿ ಆಯ್ತಷ್ಟೇ. ಅವ್ರು ಏನ್ ಖರ್ಚು ಮಾಡಿದ್ರು ಅಂತಂದ್ರೆ ಅದನ್ನ ಅವ್ರನ್ನ ಕೇಳ್ಬೇಕು, ಮತ್ತೆ ನನಗೆ ಕೇಳಕ್ಕಾಗಲ್ಲ. ಉಪೇಂದ್ರ ಅವರು ಒಂಚೂರು ಅಡ್ವಾನ್ಸ್ ಆಗಿ ಹೇಳ್ತಿದ್ದಾರೆ ಅನ್ಸ್ತಿಲ್ವಾ ಪ್ರಜಾಕೀಯನ? ಅಂದ್ರೆ ಯಾವ ರೀತಿ ಅಡ್ವಾನ್ಸ್? ನಮ್ಮ ತುಂಬಾ ಮುಂದುವರೆದು ಒಳ್ಳೆ ರೀತಿಯಾಗಿ ಹೇಳ್ತಿದ್ದಾರೆ ಅಂತಲ್ಲ, ಅದ್ ಬೇಡವಾ ನಿಮಗೆ? ಅದು ಈಗಿನ ಪರಿಸ್ಥಿತಿ ಅಥವಾ ಈಗಿನ ಜನರ ಮೆಂಟಾಲಿಟಿಗೆ ಜನರು ಅದನ್ನ ತಗೊಳಕ್ಕೆ ರೆಡಿ ಇದಾರೆ ಅನ್ಸ್ತಿದ್ಯಾ ನಿಮ್ಗೆ? ಅಲ್ಲ, ರೆಡಿ ಅವ್ರಿಲ್ಲ ಅಂದ್ರಿ, ನೀವು ರೆಡಿ ಇದೀರಾ? ನಾನು ರೆಡಿ ಇಲ್ಲ ಸರ್, ನಾನು ರೆಡಿ ಇಲ್ಲ. ನಾನ್ ರೆಡಿ ಇದ್ದೀನಿ. ನನಗೆ ಆ ತರದ್ ಬೇಕಲ್ವಾ? ನಾನು ನಿಮ್ಗೆ ಓಕೆ ಸರ್, ಜನಗಳು ರೆಡಿ ಇಲ್ಲ ಅಂತ ನೀವು ಏನಾಗಿದೆ ಗೊತ್ತಾ? ಜನಗಳು ರೆಡಿ ಇಲ್ಲ. ಒಳ್ಳೇದ್ ಯಾರಿಗೂ ಬೇಡವಾ ಅಂತ ಕೇಳ್ದಂಗೆ. ಒಳ್ಳೆ ತಾಣಕ್ ಜನ ರೆಡಿ ಇದಾರಾ? ಅಲ್ಲ ಸರ್, ಒಳ್ಳೇದ್ ಬೇಡ ಬಿಡಿ ಸರ್, ನನಗೆ ಬೇಡ ನಾನು ಹೇಳ್ತಿರೋದು. ನಾನು ನನ್ಗೆ ಅಷ್ಟು ಸ್ಪೀಡ್ ಬೇಡ ಸರ್. ಅಲ್ಲ, ನಿಮಗೆ ಆ ಸ್ಪೀಡ್ ಬೇಡ ಅಂದ್ರೆ ನಿಮ್ನ ತಗೊಳ್ರಿ ಅಂತ ಒತ್ತಾಯ ಮಾಡ್ತಾನೆ ಇಲ್ವಲ್ಲ ನಾವು. ಈಗ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ, ಟ್ರೈನ್ ಬುಕ್ ಮಾಡಿದೀನಿ ಕಣಯ್ಯ ಬರಯ್ಯ ಅಂತೀರಾ. ಇಲ್ಲ, ನಾನು ನಡ್ಕೊಂಬರಾನೆ ಸೈ ಅಂದಾರಿಗೆ ಏನ್ ಮಾಡ್ತೀರಿ? ಬರ್ರಿ, ನಡ್ಕೊಂಬರ್ರಿ. ಆ ನಡೆದಾಗ ನಿಮಗೆ ಗೊತ್ತಾಗುತ್ತಲ್ವಾ? ಅಥವಾ ಅಲ್ಲಿ ಖುಷಿ ಇರ್ಬೋದು, ಅವನಿಗೆ ನಡೆಯೋದ್ರಲ್ಲೇ ಖುಷಿ ಇರ್ಬೋದು. ನಡೀಲಿ, ಬೇಗ ಬರ್ಬೇಕಂದವ್ರು ಬೇಗ ಬರ್ಬೇಕು ಅಂತ ನನಗೆ ತುಡಿತಾ ಇದೆ. ಹಂಗಂತ ನಾನು ಅವನ ಜೊತೆ ನಡ್ಕೊಂಡ್ ಬಂದ್ಬಿಟ್ರೆ ನನಗೆ ಫಾಸ್ಟ್ ಬರ್ಬೇಕು. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ, ಈಗೆಲ್ಲ ಬದುಕದೆಲ್ಲ 50 ವರ್ಷ ಕಣಯ್ಯ, ಏನ್ ಬಾರಿ ದಿನ ಬದುಕ್ತೀವ, ಇರ್ಬೇಕು, ತಿನ್ಬೇಕು, ಉಣ್ಬೇಕು, ಎಂಜಾಯ್ ಮಾಡ್ಬೇಕು ಅಂತಿರ್ತಾರೆ. 50 ವರ್ಷ ಬದುಕೋದೊಂದು ಗೊತ್ತೈತಿ. ಇನ್ನು ಬದಲಾವಣೆ ನಿಮ್ ಮಕ್ಳ ಕಾಲಕ್ಕೆ ಇನ್ನು ಯಾವ ಮಾಡ್ತೀರಂಗಾರೆ? ಬಹಳ ಅರ್ಥ ಮಾಡ್ಕೊಂಡ್ರೆ ಇದು ಅರ್ಥ ಆಗಲ್ಲ. ಯಾಕೆಂದ್ರೆ ಬಹಳ ತಿಳ್ಕೊಂಡ್ಬಿಟ್ಟಿರ್ತಾರೆ. ಏನು ತಿಳ್ಕೊಂಡಂಗೆ ಒಂದು ಮುಕ್ತವಾದ ಮನಸ್ಸಿಂದನ ಎಲ್ಲರೂ ಚೆನ್ನಾಗಿ ಬದುಕನಪ್ಪ, ಬಾಳ್ಬೇಕಪ್ಪ ಅಂತಿರ್ತಾರಲ್ಲ, ಅವ್ರಿಗೆ ಬೇಗ ಪ್ರಜಾಕೀಯ ಅರ್ಥ ಆಗ್ಬಿಡುತ್ತೆ. ಪ್ರಜಾಕೀಯದ ಬ್ಯೂಟಿನೇ ಅದು. ನೀವು ಅದನ್ನ ಒಪ್ಕೊಂತೀರಾ ಅಂದ್ರೆ ಅದನ್ನ ಒಪ್ಕೊಳೋದಕ್ಕೂ ಕೂಡ ನಿಮ್ಮಲ್ಲಿ ಆ ಒಂದು ಸೋಲು ಆತ್ಮ ಇರಬೇಕು. ಇಲ್ಲೇನಾಗಿದೆ, ಇಲ್ಲಿಲ್ಲ, ಅದು ಮಿಸ್ ಮ್ಯಾಚ್ ಆಗ್ತಾ ಇದೆ. ಕೆಲವ್ರಿಗೆ ಇಲ್ಲಿದೆ, ಅವ್ರನ್ನೇ ನೀವು ಇವತ್ತು ಓಹೋ ಇವರೆಲ್ಲ ದೊಡ್ಡವರು, ಇವ್ರ ತಲೆ ಇರೋರು ಅಂತ ಹೇಳ್ತಿದ್ದೀರಾ. ಅದು ಬೇಕಿಲ್ಲ ಈ ಸಮಾಜಕ್ಕೆ. ಅದರ ಅವಶ್ಯಕತೆ ಅದಕ್ಕೆ ಅದನ್ನೆಲ್ಲ ಮಾಡೋದು ಇಲ್ಲಿದೆ. ಇವತ್ತು ನಿಮಗೆ ಏನು ಇಲ್ಲ ಅಂದ್ರೂ ಇದ್ರ ಕೇಳಿರಿ ಹೇಳುತ್ತೆ. ಬಾಯಿ ಬಿಟ್ರೆ ಸಾಕು, ಎಲ್ಲ ಫೋನಲ್ಲೇ ಮಾಡ್ತೀವಿ, ಸಭೆ ಸಮಾರಂಭ ಮಾಡಲ್ಲ. ಈಗಿನ ಪರಿಸ್ಥಿತಿಗೆ ನಾನು ಹೇಳ್ನಲ್ಲ ಸರ್, ಸಿಂಪಲ್ ಹೇಳ್ನಲ್ಲ ಸರ್, ಹೆಂಗ್ ನಮ್ಮನ್ನ ಕನ್ವಿನ್ಸ್ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಚುನಾವಣೆ ನಡೆದ್ರೆ ಒಂದ್ಸತಿ ಪಂಪ್ಲೆಟ್ ಕೊಟ್ಟು ಬರ್ತಾರೆ. 2ನೇ ಸರಿ ಅವ್ರ ಮನೆ ಹೆಂಗಸರನ್ನ ಕಳಿಸ್ತಾರೆ. ಕುಂಕುಮ ಇಡ್ರಿ, ಅನ್ಬಿಟ್ಟಿಡ್ರಿ, ನಮಗೆ ಓಟ್ ಹಾಕ್ರಿ ಅಂತ ಪ್ರಾಮಿಸ್ ಮಾಡ್ರಿ. 3ನೇ ಸರಿ ನೈಟ್ ಬರ್ತಾರೆ ಎನ್ವಲಪ್ ಕವರ್ ಅಲ್ಲಿ 2,000, 3,000, 10,000 ಇದೇನೋ ಕೊಡೋದು. ಈ ತರ ನಡೀತವೆ. ನಡೀತಾ ತಾನೆ? ಅಲ್ಲ, ಒಪ್ಕೊಂತೀರಾ? ಹಾ, ಕೊನೆ ದಿನ ಇದೆಲ್ಲ ಅಲ್ಲಲ್ಲ, ಕೊನೆ ದಿನದ ಹೇಳ್ಬಿಡ್ತೀನಿ. ಅಲ್ಲಲ್ಲ, ಕೊನೆ ದಿನದ ಹೇಳ್ತೀನಿ. ಕೊನೆ ದಿನ ಬಾಡೂಟ ತಿನ್ನರಿ ಬಾಡೂಟ, ಎಣ್ಣೆ ತಿನ್ನರಿ ಎಣ್ಣೆ, ತಿಂಡಿ ತಿನ್ನರಿ ತಿಂಡಿ, ಕ್ರಿಕೆಟ್ ಬಾಲು ಬ್ಯಾಟು ಬೇಕಾದ್ರೆ ಕ್ರಿಕೆಟ್ ಬಾಲು ಬ್ಯಾಟು, ಇವೆಲ್ಲ ನಡೀತವೆ. ಒಂದಿಷ್ಟು ಜನ ಅಮಲಲ್ಲಿ ತೇಲ್ಸಿ ಕೊನೆ ಅಮಲಲ್ಲಿದ್ದಾಗ ಓಟ್ ಹಾಕ್ಸ್ಕೊಂಡು ಇನ್ನೇನೋ ಮಾಡ್ತಾರೆ. ನಾನು ಬರೀ ಒಂದೇ ಒಂದು ಬಟನ್ ಅದ್ಮಿದ್ಕೆ ಎಲ್ಲರ ಮನೆಗೂ ಪಾಂಪ್ಲೆಟ್ ಹೋಯ್ತು. ನೀವು ನೋಡ್ರಿ, ಓದ್ರಿ, ಬೇಕು ಅಂದ್ರೆ ಓಟ್ ಹಾಕೊಳ್ಳಿ. ಇದು ಈಸಿ ಅಲ್ವಾ? ಅಲ್ಲ ಸರ್, ನಿಮ್ 3 ಜನ ಅಷ್ಟು ದಡ್ರ ಅಂತ ಅಂದ್ರೆ ಏನು ಕೊಡಲ್ಲ, ಏನು ಮಾಡಲ್ಲ ಅನ್ನೋಷ್ಟೊತ್ತಿಗೆ ಓಟ್ ಹಾಕ್ಬಿಟ್ರಾ? ಅಲ್ಲ, ನಮ್ಗೆ ಆಶ್ಚರ್ಯ ಆಗ್ತಿದ್ದ ಸರ್, ಅವರು ನಿಮ್ಮೂರು ಅಷ್ಟು ದಡ್ರ ಅಂತ. ಅಂದ್ರೆ ಎಲ್ಲಾ ಇಸ್ಕೊಂಡದಲ್ಲೇ ಸುಮ್ನೆ ಇದ್ ಮಾಡಿದ್ರು. ಹೌದು, 2,000, 3,000, ಬೇರೆ ನಮ್ಮೂರ್ ಕಡೆ ಎಲ್ಲ ನೀವು 6,000, 7,000 ಎಷ್ಟೆಲ್ಲ ಕೊಡ್ತಾರೆ ಗೊತ್ತಾ? ಎಲ್ಲ ಇಸ್ಕೊಂಡು ಸರಿ ಅಂತ ಇದಕ್ಕೆ ಹಾಕಿದ್ರೆ ಏನ್ ಮಾಡ್ತೀರಾ? ಅವ್ರು ಎಷ್ಟು ಬುದ್ಧಿವಂತರು ಇರ್ಬೋದು ಅಂತೀರಾ?
ಹಂಗೂ ಆಗಿರ್ಬೋದಲ್ಲ. ಹಂಗೂ ಮಾಡ್ತಾರೆ ಎಲ್ಲ ಇಸ್ಕೊಂಡು ವಿಚಾರಗಳಿಗೆ ಓಟ್ ಹಾಕೊಂಡ್ಬಿಡು, ಯಾವನ್ ಏನ್ ಕೊಟ್ರು ನಮ್ದೇ ದುಡ್ಡು ತಗ, ಇವ್ನ್ ಕೊದಿಯಕ್ಕೆ ಬರ್ತದ ಅಂತಗ, ಒಂದ್ ಕೆಲಸ ಮಾಡೋಣ ಸುಮ್ನಿರು ಅಂತಲೂ ಮಾಡಿರ್ಬೋದಲ್ಲ. ಹಂಗೂ ಮಾಡಿರ್ತಾರೆ ಅಂತೀರಾ? ಅಲ್ಲ, ಬುದ್ಧಿವಂತರಾದ್ರೆ. ಈಗ ಹೇಳ್ರಿ, ನಮ್ಮೂರವ್ರು ಬುದ್ಧಿವಂತರ ದಡ್ರು. ಓಕೆ ಸರ್, ಈಗ ಓಕೆ, ಪ್ರಜಾಕೀಯನ ವಿಚಾರಗಳನ್ನ ಹೇಳಿದ್ರಿ, ಜನಕ್ಕೆ ಅದನ್ನ ತಲುಪಿಸಿದ್ರಿ, ನಿಮ್ನ ಆಯ್ಕೆ ಮಾಡ್ಕೊಂಡ್ರು, ಕೆಲ್ಸಕ್ಕೆ ಬಂದ್ರಿ. ಕೆಲಸ ನಂತರದಲ್ಲಿ ಏನೆಲ್ಲ ಪ್ರಯತ್ನ ಪಟ್ರಿ ಜನರನ್ನ ನಿಮ್ಮ ಕನೆಕ್ಟಿವಿಟಿಗೆ ತಗೊಳ್ಳೋದಕ್ಕೆ? ಇದು ಮ್ಯಾಜಿಕ್. ಈಗ ನೀವ್ ಹೇಳ್ತಿರಲ್ಲ, ಇಲ್ಲಿರೋದು ನಿಜವಾದ ಸ್ಟೋರಿ. ಈಗ ನಾವು ಮಾತಾಡ್ಬೇಕಾದ್ರೆ ಇಲ್ಲಿ ನಾನು ಕೂಡ ಗ್ರಾಮ ಪಂಚಾಯತಿ ಭಾಗವಾಗಿಲ್ದಾಗ, ಜನಗಳಾಗಿದ್ದಾಗ, ಪ್ರಭುಗಳಾಗಿದ್ದಾಗ ಅಂತ ಹೇಳ್ಬಿಡ್ತೀನಿ, ಅದು ಅರ್ಥ ಆಗ್ಲಿ, ಅದು ಅಟ್ಲೀಸ್ಟ್ ಹಿಂಗಾರು ಹೋಗ್ಲಿ. ನಾವೆಲ್ಲ ಪ್ರಭುಗಳಾಗಿದ್ದಾಗ ಹೋಗಿ ಪ್ರಶ್ನೆ ಮಾಡ್ತಾ ಇದ್ದೆ, ಏನಾಯ್ತು, ಎತ್ತಾಯ್ತು, ಎಷ್ಟು ದುಡ್ಡು ಬಂದಿತ್ತು ಹೇಳ್ರಿ, ಬಡ್ದು ಕೇಳ್ತಾ ಇದ್ದು. ಬಡ್ಡಿ ಮಗೊಂದು ಬಡಿತಾನೆ, ಇವತ್ತು ಹೋಗ್ತಾನೆ, ಮತ್ತೇನ್ ತಲೆ ಕೆಡಿಸ್ಕೊಳಲ್ಲ, ಸುಮ್ನಿರು ಅಂತೇಳಿ ಅವರು ನಮಗೆ ಹೇಳ್ತಿರ್ಲಿಲ್ಲ. ಈ ಒಳಗೋದಾಗ ಒಂದಿಷ್ಟು ವಿಚಾರಗಳಲ್ಲ, ಅದೆಷ್ಟೋ ವಿಚಾರಗಳು, ಒಂದಿಷ್ಟಲ್ಲ ಅದೆಷ್ಟೋ ವಿಚಾರಗಳು ಗೊತ್ತಾದವು. ಎಲ್ಲೆಲ್ಲಿ ಯಾವ್ಯಾವ ಮದ್ದು ಕೊಟ್ರೆ ಏನೇನಾಗುತ್ತೆ ಅಂತ ಗೊತ್ತಾಯ್ತು. 6 ತಿಂಗಳು ಬಡ್ಡಿ ಮಗೊಂದು ಅದು ಏನಕ್ಕಾರೋ ಅವಕಾಶ ಕೊಟ್ರು ನೋಡೇ ಬಿಡೋಣ ಅನ್ನೋ ರೀತಿ ಆಗಿತ್ತು. ಹೋದಾಗ ಸವಾಲುಗಳು ಅಂತ ಬಂದ್ವು, ದೊಡ್ಡ ದೊಡ್ಡ ಸವಾಲುಗಳು, ಚಿಕ್ಕ ಚಿಕ್ಕ ಸವಾಲುಗಳು ಎಲ್ಲ ಬಂದ್ವು. ಬಟ್ ಒಳಗೊಂದಿತ್ತಲ್ಲ, ಇದನ್ನ ಮಾಡಕ್ಕೆ ಬಂದಿದ್ದೀನಿ ಅಂದಾಗ, ಇದನ್ನ ಹೇಳಕ್ಕೆ ಬಂದಿದ್ದೀನಿ ಅಂದಾಗ, ಖುಷಿಯಿಂದ ಹೇಳ್ತಿದ್ದೀನಿ ಅಂದಾಗ, ಆ ಸವಾಲ್ ಥರ ಅನ್ನಿಸ್ಲಿಲ್ಲ. ಅದೇನೋ ಅಂದ್ರೆ ಎಂಜಾಯ್ಮೆಂಟ್ ಮಾಡ್ದಂಗೆ ಆಯಿತು, ಖುಷಿಯಿಂದ ಮಾಡ್ತಾ ಹೋದು. ಬಂದು ಸುಮಾರು ಸವಾಲುಗಳು ಬಂದು, ಅದು ಒಂದೊಂದೇ ಆಗಿ ಹೇಳ್ಬೇಕು, ಅದನ್ನು ಒಂದೇ ಸರಿ ಎಲ್ಲದನ್ನ ಹೇಳಕ್ಕೆ ಅಲ್ಲಿಗೆ ಬರ್ತೀನಿ. ಈಗ ಸಾಮಾನ್ಯವಾಗಿ ಕಂಟೆಸ್ಟ್ ಮಾಡಿದ್ರಿ, ಜನ ಒಪ್ಕೊಂಡ್ರು, ಜನರು ಇನ್ವಾಲ್ವ್ ಆಗ್ತಾರೆ ಅನ್ಸ್ತ. ನನ್ಗೆ ಯಾಕೋ ಡೌಟ್ ಸರ್, ಜನ ಇನ್ವಾಲ್ವ್ ಆಗೋದಕ್ಕೆ. ಖಂಡಿತ. ಅದ್ ಯಾವ ರೀತಿ ಅದನ್ನ ತಗೊಂಡ್ರಿ, ಯಾವ ರೀತಿ ಅದನ್ನ? ನಾನು ಅಲ್ಲಿವರೆಗೂ ನನ್ನ ಪಾಂಪ್ಲೆಟ್ ನೋಡಿ ಓಟ್ ಹಾಕಿರ್ತಾರೆ, ಅಥವಾ ಇನ್ನೇನೋ ವಿಚಾರ ನೋಡಿ ಓಟ್ ಹಾಕಿರ್ತಾರೆ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೆ, ನಾನು ಪ್ರಜಾಕೀಯ ವಿಚಾರ ಹೇಳ್ಬಿಟ್ಟೆ ಓಟ್ ಹಾಕಿದ್ದಾರೆ ಅಂತಲೇ ನಾನು ಅನ್ಕೊಂಡಿದ್ದೆ. ಮೋಸ್ಟ್ಲಿ ಹಂಗಾಗ್ತಾರು ಇದ್ದಾರೆ, ಅವ್ರು ನನಗೆ ಅವಮಾನ ಮಾಡಕ್ ತಯಾರಿಲ್ಲ, ಹಂಗಾಗ್ತಾರು ಇದ್ದಾರೆ. ಒಂದಿಷ್ಟು ಜನ ಇವನು 6 ತಿಂಗಳಲ್ವೇ ಏನ್ ದಬಾಕ್ತಾನೆ ನೋಡೋಣ ಅಂತ ಆಗ್ತಾರೂ ಇದ್ದಾರೆ. ಆ ರೀತಿನೂ ಮನಸ್ಥಿತಿ ಇದೆ. ಯಾಕೆಂದ್ರೆ ಅವರು ನನ್ನ ಜೊತೆ ನಡ್ಕೊಂಡಿದ್ದ ರೀತಿಗಳು ಇತ್ತು, ಅವನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅಬ್ಸರ್ವ್ ಮಾಡಿದಾಗ ನನಗನ್ಸಿದ್ದು, ನಾನು ಚುನಾವಣೆಯಲ್ಲಿ ಹೋದಾಗ, ಈ ಚುನಾವಣೆ ನಡೀತಾ ಇರ್ತವೆ, ನೀವು ಬೂತೊಳ ನೋಡ್ಬೋದು, ಇಷ್ಟು ಮೀಟ್ರ್ ಯಾರು ಇರಂಗಿರಲ್ಲ, ಆದರೆ ಎಲ್ಲರೂ ಇರ್ತಾರೆ, ಹಿಂಗೆ ಕೈ ಮುಕ್ಕೊಂಡು ಪಂಚೆ ಹಾಕೊಂಡು ಒಳ್ಳೆ ಆ ಟಿಪ್ ಟಾಪ್ ಆಗಿ. ನೀವೇನೋ ಹೇಳ್ತೀರ, ಸೋ ಕಾಲ್ಡ್ ಎಜುಕೇಟೆಡ್, ಅವರೆಲ್ಲ ಹೇಳ್ತಾರೆ, ಹೇಯ್ ಹಿಂಗೆ ಬರ್ಬೇಕಯ್ಯ, ಪಂಚೆ ಸುರ್ಕೊಬೇಕಯ್ಯ, ಏಯ್ ಹಿಂಗೆ ನಿಂತ್ಕೊಬೇಕಣಯ್ಯ, ಏನು ಇಲ್ಲ, ಇಲ್ಲಿ ಏನು ವ್ಯವಸ್ಥೆನೇ ಮಾಡಿಲ್ಲ ನೀನು ಅಂತ ಹೇಳ್ತಾ ಇದ್ರು. ಇಲ್ರಿ, ನನಗೆ ಕೆಲಸನೇ ಕೊಟ್ಟಿಲ್ಲಲ್ಲ, ನೀವು ಕೆಲಸ ಕೊಡ್ರಿ. ಅಥವಾ ಕಾಕಿ ಡ್ರೆಸ್ ಹಾಕೊಂಡು ಹೋದಾಗ, ಇದ್ಯಾರ ಇವನು ಕಾಕಿ ಡ್ರೆಸ್ ಹಾಕೊಂಬಂದಾನೆ, ಈ ರೀತಿ ಇತ್ತು ಕೆಲವರು. ಅದನ್ನೆಲ್ಲ ನೋಡಿದ್ದೆ ನಾನು. ಇವ್ರಿಗೆ ಅರ್ಥನೇ ಆಗಿಲ್ಲ ವಿಷಯ. ಬಟ್ ನಿನಗೆ ಓಟ್ ಹಾಕಿದ್ದೀನಿ ಕಣ ಅಂತೂ ಅನ್ನೋರು ಹೋಗೋರು. ಈ ಥರ ಮನಸ್ಥಿತಿ ಇತ್ತು. ಅಲ್ಲ, ನನಗೆ ಓಟ್ ಹಾಕಿದ್ದೀರಾ, ಮತ್ತೆ ಕಾಸೆ ಪಂಚೆ ಹಾಕೊಂಡು ಟಿಪ್ ಟಾಪ್ ಆಗಿರ್ಬೇಕು, ಅಣ್ಣ ಅನ್ನೋ ಲೆಕ್ಕಕ್ಕಿರ್ಬೇಕು ಅಂತೀರ, ಹೆಂಗೆ ಅಂದರೆ, ಅದೇನೋ ಗೊತ್ತಿಲ್ಲಪ್ಪ ನಮಗೆ, ನಿನಗೆ ಹಾಕಿದ್ದೀವಿ ಅನ್ನೋ ರೀತಿನೇ ಇದ್ದಿದ್ದಂಥ ಮನಸ್ಥಿತಿಗಳು ಇದ್ವು. ವಿಚಾರಗಳು ಹೋಗಿರ್ಲಿಲ್ಲ. ಯಾವಾಗ ಅದು ವಿಚಾರ ಹೋಗಿಲ್ಲ ಅಂತ ಗೊತ್ತಾಯ್ತು ಅಂದರೆ 6 ತಿಂಗಳ ನಂತರ ಗೊತ್ತಾಯ್ತು, ನನಗೆ ಸ್ವಲ್ಪ ಗೊತ್ತಾಯ್ತು. ಆದ್ರೆ ಆ ವಿಚಾರ ಹೋಗೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಹೋದೆ ಅಷ್ಟೇ. ಓಕೆ ಸರ್, ಈಗ ನಿಮ್ ಒಂದಷ್ಟು ಜನ ಎಲ್ಲರನ್ನೂ ಆ ರೀತಿ ಹೇಳಕ್ ಬೇಡ, ಒಂದಷ್ಟು ಜನ ವಿಚಾರಗಳಿಗೆ ಹಾಕಿರೋಣ ಇದಾರೆ ಇದು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದಷ್ಟು ವಿಡಿಯೋಗಳು ಮಾಡಿ ಆ ಜನರಿಗೆ ಹಂಚಿದಾಗ ಅದನ್ನ ನೋಡಿ ಓಕೆ ನಮ್ಮ ನವೀನ್ ಅವರು ಇನ್ನೂ ಒಳ್ಳೆ ವಿಚಾರಗಳು ಮಾಡ್ತಾರೆ ಅಂತ ಹೇಳಿ ನಿಮ್ಮ ಒಂದು ಫೇಮ್ ನೋಡಿ ಓಟ್ ಹಾಕಿರ್ಬೋದಲ್ವಾ? ಇಲ್ಲ, ನನಗೆ ಏನ್ ನೋಡಿ ಓಟ್ ಹಾಕಿರು, ಯಾಕೆ ಓಟ್ ಹಾಕಿರು ಅನ್ನೋದಕ್ಕಿಂತನ ಇವ್ರು ಓಟ್ ಹಾಕಿರೋದು ಏನಕ್ಕೆ ಅಂತ ತೋರಿಸ್ಬೇಕಾದ ತಲೆಯಲ್ಲಿತ್ತು. ಬಂದ್ಬಿಟ್ಟಿದೀನಿ ಒಳಗೆ. ಈಗ ಏನ್ ಎಜುಕೇಟೆಡ್ ಮಾಡ್ಬೇಕಾಗಿತ್ತು? ಎಜುಕೇಟೆಡ್ ಇಲ್ಲ, ನೀವು ಹೇಳ್ತಿದ್ರಿ ಇವ್ರಿಗೆಲ್ಲ ಜನಗಳಿಗೆ ಗೊತ್ತಾ ಅಂತ. ನನಗೆ ಗೊತ್ತಿರಲಿಲ್ಲ. ಈಗ ನನಗೆ ಗೊತ್ತಾದ ವಿಷಯಗಳನ್ನ ನಾನು ಹೆಂಗೆ ಮುಟ್ಟಿಸ್ಬೇಕು ಅಂತ ಬಂದೆ ನಾನು. ಆ ಟೈಮಲ್ಲಿ ನನಗೆ ಗೊತ್ತಾಯ್ತು ಅದನ್ನ ಹೆಂಗೆ ಮುಟ್ಟಿಸ್ತಾ ಹೋಗೋದು, ಮುಟ್ಸೋದಕ್ಕೆ ಏನೇನೆಲ್ಲ ಮಾಡಬೇಕಾಗಿತ್ತು. ಮೈ ಚಳಿ ಬಿಡ್ಬೇಕಾಯ್ತು ಸ್ವಲ್ಪ ನಾವೆಲ್ಲನ. ಅದನ್ನ ಬಿಟ್ಟೆ ನಾನು ಕೇಳ್ತಾ ಇದ್ದೆ ಎಲ್ಲ ನಮ್ಮ ಮುಂಚೆ ಚುನಾವಣೆಯಲ್ಲಿ ಭಾಗವಹಿಸ್ತಾರವ್ರನ್ನೆಲ್ಲ, ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ ನವೀನ ಇಲ್ಲಿ ಅನ್ನೋ ರೀತಿನೇ ಇದ್ದಂಥ ಮನಸ್ಥಿತಿಗಳು. ಚರಂಡಿ ಮಾಡ್ಬೋದು, ರೋಡ್ ಮಾಡ್ಬೋದು, ಅದೊಂದಿಷ್ಟು ಕೆಲಸ ಮಾಡ್ಬೋದು, ಸಣ್ಣ ಪುಟ್ಟ. ಯಾವ್ಯಾವ ಫೈನಾನ್ಸ್ ಅಮೌಂಟ್ ಇದೆ ಇಲ್ಲಿ, 15 ಫೈನಾನ್ಸ್ ನಡೀತಾ ಇದೆ, ನೆಕ್ಸ್ಟ್ 16 ಬರ್ತಾ ಇದೆ, ವರ್ಗ 1 ಅಮೌಂಟ್ ಇದೆ, NREG MG NREG ವರ್ಕ್ ಇದೆ, ಈಗ VBG ರಾಮ್ ಜಯಂತಿನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಮೂಲಗಳಿಂದ ದುಡ್ಡು ಹೆಂಗೆ ಬರುತ್ತೆ, 15-20 ಅಕೌಂಟ್ ಇರ್ತವೆ ಗ್ರಾಮ ಪಂಚಾಯತಿಯಲ್ಲಿ. ಅಕೌಂಟ್ಸ್ಗೆ ಸಪ್ರೇಟ್ ಬೇರೆ ಬೇರೆ ವಿಷಯಗಳಿರ್ತವೆ. ಅದೆಲ್ಲದೂ ಕೂಡ ಹತ್ರದಿಂದ ನೋಡ್ತಾ ಹೋದೆ ಕೂತ್ಕೊಂಡು. ನಾನು ಸ್ಟಡಿ ಮಾಡ್ತಾ ಹೋದೆ. ಸ್ಟಾರ್ಟಿಂಗ್ ನಾನು ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ ಅಂತ ಬರ್ತಾ ಹೋದಾಗ ವಾರ್ಡ್ ಸಭೆಗಳು, ಗ್ರಾಮ ಸಭೆಗಳು ನಡೀತಾ ಹೋದಾಗಲೂ ಕೂಡ ನನ್ನ ಪಂಚಾಯಿತಿಯಲ್ಲೂ ಕೂಡ ಲೆಕ್ಕ ಬುಕ್ಕು ತಾಂತ ಹೋದೆ ನಾನು. ನನ್ನ ಕೆಲಸನೇ ಅದಂದಾಗ ನಾನು ಮಾಡ್ಬೇಕಲ್ವಾ. ಅಲ್ಲಿ ಏನಾಯ್ತು ಅಂದರೆ, ಪಂಚಾಯಿತಿಯಲ್ಲಿ ಹಿಂಗೆ ಹೋಗಿದೆ 1 ರೂಪಾಯಿ ದುಡ್ಡು ಅಂದರು, ಹಿಂಗೆ ಹೋಗಿದೆ ನೋಡ್ರಪ್ಪ ಅಂತ ಹೇಳ್ತಾ ಇದ್ದೆ.
ಸಿಂಪಲ್ ನಾನೇನೋ ಮಾಡಕ್ ಬಂದಿದ್ದಾನಲ್ಲ, ನೀವ್ ಹೇಳಿದ್ ಮಾಡ್ತೀನಿ ಅಂತ ಹೇಳಿದ್ದನು, ಅಲ್ಲಿ ದುಡ್ಡಿದ್ರೆ ಮಾಡ್ತೀನಿ. ಯಾಕೆಂದ್ರೆ ಲಾಸ್ಟ್ ಮೂಮೆಂಟು 6 ತಿಂಗಳಿದೆ, ದುಡ್ಡಿದೆಯೋ ಇಲ್ಲೋ ಗೊತ್ತಿಲ್ಲ, ಏನೋ ಮಾಡ್ತೀನಿ ಅಂತ ನಾನು ಬಂದು ಇನ್ನೇನೋ ಮಾಡೋದು ಅಲ್ಲಲ್ಲ. ಜನಗಳಿಗೆ ಹೇಳಿದ್ದೇನು, ಅಲ್ಲಿದ್ರೆ ನೀವ್ ಹೇಳಿದ್ದನ್ನ ನಾನು ಮಾಡ್ತೀನಿ. ಏನ್ ಹೇಳಿ, ಅಲ್ಲಿದ್ರೆ ನೀವ್ ಹೇಳಿದ್ದನ್ನ ನಾನು ಮಾಡ್ತೀನಿ. ಹುಡುಕ್ತಾ ಹೋದಾಗ ಎಷ್ಟು ದುಡ್ಡಿದೆ ಅಂತ ಬಂತು, ಒಂದಿಷ್ಟು ದುಡ್ಡು ಬ್ಯಾಲೆನ್ಸ್ ಇತ್ತು, 22ನೇ ಸಾಲಲ್ಲಿ ಬಂದು ದುಡ್ಡು ಬ್ಯಾಲೆನ್ಸ್ ಓಕೆ ಇತ್ತು. ಸರ್, ಈಗ ಓಕೆ, ಈ ಒಂದು ಗ್ರಾಮ ಪಂಚಾಯತಿಗೆ ನೀವು ಅಂಡರ್ ಅಂದ್ರೆ 6 ತಿಂಗಳಲ್ಲಿ ಕೆಲಸ ಮಾಡಿದೆ ಅಂತಲ್ಲಿ ಎಷ್ಟು ಫಂಡ್ ನಿಮ್ಮೂರಿಗೆ ಅಲೋಕೇಟ್ ಆಗಿತ್ತು? ಎಷ್ಟು ಫಂಡ್ ಅನ್ನೋದಕ್ಕಿಂತ ನಿಮಗೆ ಆ ಫಂಡಿನ ಮಾದರಿ ಹೇಳ್ಬಿಡ್ತೀನಿ ಹ್ಮ್. ಯಾವ ರೀತಿ ಅಂತ. ನಾನು ಮೊದಲನೇದಾಗಿ ಜನ ಎಜುಕೇಟೆಡ್ ಮಾಡಬೇಕು ಅಂತಿದ್ದಿದ್ರಿಂದ, ಎಜುಕೇಟ್ ಇದಾರೆ, ಈ ವಿಷಯ ಎಜುಕೇಟ್ ಮಾಡಬೇಕು ಅಂತಿದ್ದಿದ್ರಿಂದ ಒಂದಿಷ್ಟು ಮೈ ಚಳಿ ಬಿಟ್ಟು ವಿಷಯಗಳನ್ನ ಹೇಳ್ತಾ ಹೋಯ್ದೌದು. ಉದಾಹರಣೆಗೆ ಈಗ ನಮ್ಮೂರಲ್ಲಿ ಲೈಟ್ ಹಾಕ್ಬೇಕು, ಬೀದಿ ದೀಪ ಹಾಕ್ಬೋದು. ಬೀದಿ ದೀಪನ ಹಿಂಗ್ ಹಾಕಿರ್ ಚೆನ್ನಾಗಿರುತ್ತಲ್ವಾ ಅನ್ನೋದೊಂದು ಇರುತ್ತಲ್ವಾ, ಹೌದಲ್ವಾ? ಈ ಬೀದಿ ದೀಪ ಎಲ್ಲಾ ಕಡೆ ಹಾಕಕ್ ಹೋದಾಗ ಇವ್ರದ್ದು ಅಸೆಸ್ಮೆಂಟ್ ಇಲ್ಲ, ಇವ್ರಿಗೆಲ್ಲ ಹಾಕಂಗಿಲ್ಲ, ಇವ್ರದ್ದು ಇನ್ನೇನೋ ಇಲ್ಲ, ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ ಅನ್ನೋ ರೀತಿ ಮಾದರಿಗಳಿರ್ತವೆ. ಆದ್ರೆ ಆ ವ್ಯಕ್ತಿ ಹತ್ರನೂ ಕೂಡ ನಾವು ತೆರಿಗೆ ಎತ್ತುತ್ತಾ ಇರ್ತೀವಿ. ಯಾಕೆ ಅಂತ ಕೇಳಿದ್ರೆ, ನೀನು ಬೀದಿ ದೀಪ ಅಸೆಸ್ಮೆಂಟ್ ಇರೋ ಕಡೆ ಎಲ್ಲ ಓಡಾಡಲ್ವಾ ನೀನು? ಹೌದು, ಹಂಗಾದ್ರೆ ಅಸೆಸ್ಮೆಂಟ್ ಇದ್ದನು ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಅವನಿಗೂ ಹಾಕ್ಬೇಕಲ್ವಾ? ಬಲ್ಪ್ನ ಎಷ್ಟು ಹಾಕ್ತೀರಾ ಅನ್ನೋದಕ್ಕೆ ಒಂದು ಬಲ್ಪ್ ನಿಮಗೆ 1 ಇಯರ್ ವ್ಯಾರಂಟಿ ಕೊಡ್ತಾರೆ. ಯಾವ ಥರದ್ದು ಬಲ್ಪ್ ಹಾಕ್ಬೇಕು, ಯಾವ ಬೆಳಕು ಬೇಕು. ನನಗೆ ಎಲೆಕ್ಟ್ರಿಕಲ್ ಬಗ್ಗೆ ಒಂದಿಷ್ಟು ಗೊತ್ತಿತ್ತು ಮಾಹಿತಿ, ಅದನ್ನು ಸ್ಟಡಿ ಮಾಡ್ಕೊಂಡೆ. ನನಗೆ ಗೊತ್ತಿರಲಿಲ್ಲ, ಬೇರೆ ಹತ್ರ ಕೇಳಿದೆ. ಬಲ್ಪ್ ಮೇಗಳದ್ದು ಒಂದು ಕ್ಯಾಪ್ ಹಾಕಿರೋ ಕೂಡ ಬಲ್ಪು 50 ದಿನ ಬಳಕೆ ಬರ್ಬೇಕಾಯ್ತು, 100 ದಿನ ಬಳಕೆ ಬರುತ್ತೆ ಮಳೆ ನೆನೆದಂಗಿದ್ರೆ. ಪ್ರತಿ ಸರಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಮತ್ತೆ 1 ಇಯರ್ ಒಳಗೆ ಕೆಟ್ಟೋದಂದ್ರೆ 1 ಇಯರಿಗೆ ಮತ್ತೆ ರೀಪ್ಲೇಸ್ಮೆಂಟ್ ಇದೆ. ದುಡ್ಡು ಎಷ್ಟು ಉಳಿತಾ ಹೋಯ್ತು. ಪ್ರತಿ ವರ್ಷ 1 ಲಕ್ಷ 2 ಲಕ್ಷ ಬಲ್ಪಿಗೆ ತೆಗೆದಿಟ್ಟು ಬಲ್ಪೇ ಇಲ್ದಂಗೆ ಇರೋದ್ಕಿಂತನ ಒಂದ್ಸರಿ ಒಂದು 30,000 ರೂಪಾಯಿ ಒಳ್ಳೆ ಸ್ಟ್ರಕ್ಚರ್ ಕೊಟ್ರೆ ಅದಿರುತ್ತೆ ಅನ್ನೋದಾದ್ರೆ ಇನ್ ಲಾಂಗ್ ಟೈಮ್ ಸೊಲ್ಯೂಷನ್ ಅಲ್ವಾ? ಓಕೆ ಸರ್, ಅಲ್ಲಿಗೆ ಬರಕ್ ಹೋದ್ರೆ ಅಷ್ಟು ಫ್ರೀಡಮ್ ಇದೆಯಾ ಅಂತ ನಿಮ್ಮ ಪಂಚಾಯತಿಗಳಲ್ಲಿ? ಯಾಕಂದ್ರೆ ಅದಕ್ಕಂತ ಕಾಂಟ್ರಾಕ್ಟರ್ ಇರ್ತಾರೆ, ಇಂಜಿನಿಯರ್ ಏನ್ ಇರ್ತಾರೆ, ಗೊತ್ತಾ, ಅವ್ರು ಹೇಳ್ದಂಗೆ ಕೆಲಸ ಮಾಡ್ಬೇಕು. ನೀವು ನಿಮ್ದೇನೋ ಒಂದು ಐಡಿಯಾ ಎತ್ಕೊಂಡು ಹೋಗೋದ್ರೆ ಇಲ್ಲ ಇಲ್ಲ, ಅವ್ರು ಈಗ ಕೇಳ್ತಾರೆ. ನಮ್ಮ ಪಂಚಾಯತಿ ಒಳಗೆ ಒಬ್ರು ಬಲ್ಪ್ ಹಾಕೋ ಹುಡುಗರು ಇದಾರೆ ಅಂತ ತಿಳ್ಕೊಳ್ಳಿ. ಅವನಿಗೆ ಮೊದಲನೇದಾಗಿ ಇದು ನಿನ್ನೂರಪ್ಪ, ನಿನಗೇನು ಕೊಡಬೇಕು ಸ್ಯಾಲ್ರಿ, ನಿನಗೇನು ಅದಕ್ಕೆ ಮಾನದಂಡ ಇದೆಯಾ ಅದನ್ನ ಕೊಡ್ತೇವೆ, ನೀನು ಹಿಂಗೆ ಕೆಲಸ ಮಾಡಬೇಕು. ನೀನು ಹಿಂಗೆ ಮಾಡಲ್ಲ ಅನ್ನೋದ್ರೆ ನಾನು ಜೊತೆಗೆ ಇರ್ತೀನಲ್ಲಿ, ಮಾಡಿಸ್ತೀನಿ, ಹೇಳ್ತೀನಿ ನಿನಗೆ ಹಿಂಗೆ ಮಾಡ್ಬೇಕು, ಹಿಂಗೆ ಬರ್ಬೇಕು. ಆ ವರ್ಕು ಕನಸಿರ್ಬೇಕಲ್ವಾ ಒಂದು ಇಲ್ಲ, ಅಟ್ಲೀಸ್ಟ್. ನಾನು ನಿಮ್ಮ ಸೋಷಿಯಲ್ ಮೀಡಿಯಾ ನೋಡ್ತಿರ್ಬೇಕಾದ್ರೆ ನಿಮ್ದೊಂದು ಪ್ರಾಜೆಕ್ಟ್ ಮಾಡಿದ್ರೆ ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ಬೇಕಂತ ಹೇಳಿ ನಿಮ್ಮ ಬೀದಿಗಳಲ್ಲಿ. ಏನು ಬೇರೆಯವ್ರಾದ್ರೆ 3-4 ಕೊಡುವಂತ ಸೋಲಾರ್ ಪ್ಯಾನಲ್ ನೀವು 53 ಕೊಡ್ಸಿದ್ರಿ. ಸೊ ಆ ಫ್ರೀಡಮ್ ನಿಮ್ಗೆ ಸಿಗ್ತಾ ಅಂತ ನನ್ ಕ್ವೆಶನ್. ಇಲ್ಲ ಇಲ್ಲ, ನಾನು ಈಗ ಬಲ್ಪ್ ಇಲ್ಲ ಬಲ್ಪ್ ಹಾಕ್ಬೇಕಾರೆ ಜನಗಳನ್ನ ಕೇಳ್ತಾ ಇದ್ದೆ, ಎಲ್ಲಿಗೆ ಹಾಕ್ಬೇಕು ಅನ್ನೋದನ್ನ ಅಲ್ಲಿ ಹಾಕ್ತಾ ಇದ್ದೆ. ನಿಮ್ ಸಮಸ್ಯೆ ಏನಿದೆ ಹೇಳ್ರಿಂದ, ನನಗೆ ಈ ಜಾಗಕ್ಕೆ ಬಲ್ಪ್ ಬೇಕು ಅಂತ ಅವರೇ ಹಾಕ್ತಾ ಇದ್ರು. ಸರಿ, ಈ ಇಷ್ಟು ಬಲ್ಪ್ ತಗೊಬೇಕಾ, ಇಷ್ಟು ತಗೊಬೇಕಾ, ಹಿಂಗ್ ಮಾಡ್ಬೇಕಾ ಅಂತ ಅವ್ರನ್ನ ಕೇಳ್ತಾ ಇದ್ದೆ. ಅದನ್ನ ಯಾವ ರೀತಿ ಮಾಡಿದ್ರಿ? ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೆ, ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಕೈ ಬೆರಳ ತುದಿಯಲ್ಲಿ ಅಂತ. ಒಂದಿಷ್ಟು ಅಟ್ರಾಕ್ಟಿವ್ ಆಗಿ, ಇಲ್ಲಿ ನೀವು ಒತ್ತಿರೆ ಇಲ್ಲಿ ಏನೋ ಆಗುತ್ತೆ ಅನ್ನೋದು. ಇದೇ ಪ್ರಜಾಕೀಯ ಹೇಳ್ತಿದ್ದು. ನಾನು ಪ್ರಜಾಕೀಯ ಅಂತ ಓಪನ್ ಆಗಿ ಹೇಳಿರಿ, ಇವರು ಇನ್ಯಾವುದೋ ಬೇರೆ ಪಕ್ಷದವರು ಇದನ್ನ ತಗೊಳದೇ ಇಲ್ಲ. ನನಗ್ ಬೇಕಾಗಿರೋದು ಈ ವಿಚಾರ ತಿಳಿಸ್ಬೇಕಾಯ್ತು. ಆಮೇಲೆ ಅದು ಈ ವಿಚಾರ ಎಲ್ಲಿಂದ ಬಂತು, ಹೆಂಗ್ ಬಂತು ಅಂತ ಗೊತ್ತಾಗುತ್ತೆ. ತಿಳ್ಕೊಂಡಂಗಿದ್ರೆ ತಿಳ್ಕೊಂತಾರೆ, ಒಪ್ಕೊಂಡಂಗಿದ್ರೆ ತಪ್ಕೊಂಡಂಗಿದ್ರೆ ಅಷ್ಟೇ ಅಲ್ವಾ? ತಿಳಿಸ್ತಾ ಹೋಗಿದ್ದು, ಹೇಳ್ತಾ ಹೋಗಿದ್ದಷ್ಟೇ. ಎಲ್ಲಾರನು ಅದು ಕನೆಕ್ಟ್ ಮಾಡ್ತಾ ಇದ್ದು. ಇದು ಬೇಕಾ, ಇದು ಬೇಡವಾ, 24 ಗಂಟೆ ನೀರ್ ಬೇಕಂತ ನಾನು ಕೇಳ್ತಾ ಇದ್ದೆ. ಬೇಕು ಅನ್ನೋರು ಓದ್ತಾರೆ, ಬೇಡ ಅನ್ನೋರು ಬಿಡ್ತಾರೆ. ಬೇಕು ಅಂತ ಬಾರಿ ಜನ ಓದಿದಾಗ ಮಾಡ್ಲೇಬೇಕಲ್ವಾ? ಈಗ ಅಲ್ಲ ಅಮೌಂಟ್ ನೋಡಿ, ನನಗೆ ಅಲ್ಲೊಂದು ಬೇರೆ ಸತ್ಯ ಕೇಳಿತು. ಒಂದು ಗ್ರಾಮ ಪಂಚಾಯತಿಗಳಲ್ಲಿ ತಿಂಗಳ 500 ರೂಪಾಯೋ 1000 ರೂಪಾಯೋ ಒಂದು ಪತ್ರಿಕೆಗಳಿಗೆ ಹೋಗ್ತಾ ಇತ್ತು. ಪತ್ರಿಕೆಗಳು ಬರ್ತಾ ಇದಾವ, ಇಲ್ಲಿ ಯಾರು ಓದ್ತಾ ಇದಾರ ಅಂತ ನೋಡಿದೆ. ಇಲ್ಲ ಪತ್ರಿಕೆಗಳು ಏನು ಬರ್ತಾ ಇಲ್ಲ. ಮತ್ತೆ ಯಾಕೆ ಕೊಡ್ತಾ ಇದ್ದೀರಾ? ಇಲ್ಲ, ಅದು ಮಾಮೂಲಿ ಕೊಡ್ಲೇಬೇಕು. ಮಾಮೂಲಿ ಯಾಕೆ ಕೊಡ್ಬೇಕು? ಮಾಮೂಲಿ ಅಂದ್ರೆ ಏನು ಅಂದ, ಇಲ್ಲ ಅದು ಕೊಡ್ಲೇಬೇಕು. ಮಾರನೇ ತಿಂಗಳಲ್ಲಿ ಇಲ್ಲ ಅದನ್ನೆಲ್ಲ ನಿಲ್ಲಿಸ್ರಿ. ಫಸ್ಟ್ ನಮ್ ದುಡ್ಡು ಪೋಲ್ ಆಗೋದು ನಿಲ್ಲಿ. ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲೆಲ್ಲಿ ದುಡ್ಡು ಪೋಲ್ ಆಗ್ತಾ ಇದೆ ಅದನ್ನ ನಿಲ್ಲಿಸ್ರಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಒಬ್ರು PDO ಆಗಿರ್ಬೋದು, ನಮ್ಮ ಸದಸ್ಯರನ್ನಾಗಿರ್ಬೋದು. ಎಷ್ಟೋ ಜನ ಸದಸ್ಯರಿಗೆ ನಾನು ಇಲ್ಲಿ ಯಾಕೆ ಬಂದಿನಿ ನನ್ನ ಗಾಢತೆ ಇರಲ್ಲ. ಯಾರೋ ಗಂಡನೋ ಹೆಂಡ್ತಿನೋ ಅಥವಾ ಗೊತ್ತಿಲ್ದಾರೋ ಮಹಿಳಾ ಹಕ್ಕುಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು ನಡೀತಾ ಇದಾವೆ. ಯಾರನ್ನ ನಿಲ್ಸಿರ್ತಾರೆ, ಅವ್ರಿಗೆ ಏನೋ ಗೊತ್ತಿರಲ್ಲ. ಯಾಕೆಂದ್ರೆ ಅವ್ರು ಬರ್ಬೇಕಾದ್ರೆ ದಾರಿಯಲ್ಲೇ ಎಡಬಿಟ್ಟಿರ್ತಾರೆ. ಅದು ಕ್ವಶನ್ ಇತ್ತು ನಂದು, ನಡೀತಿರುವಂತ ವಿಚಾರ ನಿಮ್ ಹತ್ರ ಹೇಳ್ತೀನಿ. ಮೀಸಲಾತಿ ಬಂದು ಹೆಣ್ಮಕ್ಳಿಗಿರತ್ತೆ, ಕಂಟೆಸ್ಟ್ ಮಾಡಿರ್ತಾರೆ, ಗೆದ್ದಿರ್ತಾರೆ. ಬಟ್ ಅಧಿಕಾರ ಎಲ್ಲಾನು ಗಂಡ ನಡೆಸ್ತಾ ಇರ್ತಾರೆ ಪಂಚಾಯತಿಯಲ್ಲಿ. ಇದನ್ನ ಯಾವ ರೀತಿ ನೀವು ಅದನ್ನ ಆಸ್ ಎ ಪಂಚಾಯತ್ ಮೆಂಬರ್ ಆಗಿ ಅದನ್ನ ಖಂಡಿಸ್ತೀರಾ? ಏನ್ ಗೊತ್ತಾ, ಅಧಿಕಾರ ಅಂತ ಹೇಳ್ತಾ ಇದೀರಾ. ನಾನು ಹೇಳ್ತಿರೋದು ಕೆಲಸ ಆಗಿದ್ರೆ ನಾನು ಖಂಡಿಸ್ತಿರ್ಲಿಲ್ಲ, ಅಧಿಕಾರ ನಾನು ಖಂಡಿಸ್ತೀನಿ. ಈಗ ಒಬ್ಬ ಪಂಚಾಯತಿ ಲೇಡಿ ಗೆದ್ದಿದ್ದಾರೆ, ಅವರು ಬಲ್ಪ್ ಹಾಕ್ಸ್ಬೇಕು ಅಥವಾ ಅವ್ರು ಇನ್ನೇನೋ ಮಾಡ್ಬೇಕು. ಅವ್ರ ಗಂಡ ಬಂದ್ ಜೊತೆ ನಿಂತ್ಕೊಂಡು ಬಲ್ಪ್ ಹಾಕ್ಸಿದ್ರೆ ತಪ್ಪೇನಿಲ್ಲ, ಹಾಕ್ಸ್ಕೊಳ್ರಿ. ನೀವು ಕೆಲಸ ಆಗ್ಬೇಕಂತೀರಾ? ಜನ ಹೇಳಿದಾರೆ ನೀನ್ ಕೆಲಸ ಮಾಡಿಸ್ತಿದ್ಯಾ, ಕೆಲಸ ಮಾಡಿಸ್ಕೊಳ್ರಿ ಅವ್ರ ಹತ್ರ. ಒಬ್ರಲ್ಲ ನಮ್ಮ ಮನೆಗೆ ಇಬ್ರು ಮಾಡ್ತಾರೆ ಅಂದ್ರೆ ಮಾಡಿಸ್ಕೊಳಕ್ ಏನಾಯ್ತಿ. ಆದರೆ ಅವ್ರನ್ನ ಬಿಟ್ಟು, ಅವ್ರ ವಿಚಾರಗಳನ್ನ ಬಿಟ್ಟು
ನಾನು ಹೇಳಿದ್ದೇನೋ ನಡಿಬೇಕು ಅಂತ ಅಧಿಕಾರ ಮಾಡೋದಿದೆಯಲ್ಲ ಅದು ತಪ್ಪು. ಅವ್ರಿಗೆ ಸಾಥ್ ಕೊಡಿ. ಈಗ ನಿಮ್ಮ ಮನೇಲಿ ನೀವೇನೋ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಒಂದು ಪ್ಯಾಕೆಟ್ ಏನೋ ಕಟ್ತಾ ಇರ್ತೀರಾ, ನಾನು ಬಂದು ಕಟ್ತೀನಿ ಅಂತ ಅಮ್ಮ ಬರ್ಬೋದು, ಅಪ್ಪ ಬರ್ಬೋದು. ಆದರೆ ಇನ್ವಾಲ್ವ್ಮೆಂಟ್ ಕೊಡ್ಬೇಕಾದ ಜಾಗ ಬೇರೆ, ನೀವು ಇನ್ವಾಲ್ವ್ಮೆಂಟ್ ಕೊಡ್ತಿರೋ ಜಾಗ ಬೇರೆ. ದುಡ್ಡಿಗೋ ಹಣಕ್ಕೋ ಎಂಡಕ್ಕೋ ಈ ರೀತಿ ಆದಾಗ ತಪ್ಪಾಗುತ್ತೆ. ಸಮಥಿಂಗ್ ಇಸ್ಕೊಳಕ್ಕೋ ಇದಾಗಬಾರ್ದು. ಆಮೇಲೆ ಅವ್ರನ್ನೆಲ್ಲ ಎಜುಕೇಟೆಡ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಅವ್ರು ಬಂದಿರೋದು, ಅವ್ರನ್ನ ಚುನಾವಣೆ ನಿಲ್ಸಿರೋದು ಹೆಂಗೆ ಅಂದರೆ, ನನಗೆ ಜೈ ಅನ್ಬೇಕು, ಕೈ ಎತ್ತಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಮುಖಗಳು ಅಷ್ಟೇ. ಅವ್ರ ಮುಖಗಳನ್ನ ನಿಲ್ಲಿಸಿ ಅವ್ರನ್ನ ಅಲ್ಲಿಂದ ತಗೊಂಡು ಇನ್ಯಾರೋ ಒಬ್ಬ ಆಟ ಆಡಿಸ್ತಾ ಇರ್ತಾನೆ. ಇದು ಓಪನ್ ಸತ್ಯ ಇದು. ಅವ್ರಿಗೆ ಪಾಪ ಅಲ್ಲಿ ಬರ್ಬೇಕು ಅಂತಲೂ ಇರಲ್ಲ. ನೀನು ನಿತ್ಕೊಳಮ್ಮ, ನಿನಗೆ ಏನು ಬೇಕು ನಾನು ಮಾಡ್ತೀನಿ, ನಿಲ್ಸ ನೀನು ಹೆಣ್ತಿನ ಅಂತೇಳಿ ನಿಲ್ಲಿಸಿ ಅಧ್ಯಕ್ಷ ಆಗ್ಬೇಕಾರೆ ಭಾಳ ಗೋವಾ ಟ್ರೂಕ್ ಕರ್ಕೊಂಡು ಹೋಗ್ತೀನಿ ಅಂತ, ಗೋವಾಕ್ಕೆ ಎಲ್ಲ ಮದ್ರಾಸ್ಗೆ ಕರ್ಕೊಂಡು ಹೋಗಿ, ಏನು ಎಲೆಕ್ಷನ್ ಚುನಾವಣೆ ನಡೀತಿದ್ದಂಕಲೆ ಎಲ್ಲಾರನ್ನೂ ಕಟ್ಕೊಂಡು ಟ್ರಿಪ್ ಹೋಗಿರ್ತಾರೆ. ನನಗೆ ಅನ್ನಿಸ್ತು, ಚುನಾವಣೆ ಮುಗೀತು, ರಿಸಲ್ಟ್ ಬಂತು, ನಮ್ಮ ಸ್ನೇಹಿತರು ಹೇಳಿದ್ರು ಪಟಕಿ ನೋಡಿದೆ ಸರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ಮೇಲೆ ಎಲ್ಲಾ ಬೇರೆ ಪಕ್ಷದವ್ರದ್ದು ನಿಮ್ಮ ಊರಿನಲ್ಲಿ ಸುತ್ತಮುತ್ತ ಏನನ್ನ ಆಗ್ತಿದೆ ಅಂತ ಒಂಚೂರು ನಾನು ಕಣ್ಣಾಯ್ದಿದ್ದೆ. ಯಾಕಂದ್ರೆ ನೀವು ಪ್ರಜಾಕಿ ಅಂತ ಹೇಳಿ ರಂಭಾಜಿ ಕಂಟೆಸ್ಟ್ ಮಾಡಿದ್ರೆ ಏನ್ ನಡೀತಿದೆ ಅಂತ ಕ್ಯೂರಿಯಾಸಿಟಿ ಅಂತ ನೋಡ್ತಿದ್ದೆ, ನನ್ನ ಮಗ ಏನ್ ಮಾಡ್ತಾನೆ ಅಂತ ನೋಡ್ತಿದ್ದೆ. ಬಟ್ ನೀವು ಸಾಮಾನ್ಯವಾಗಿ ಬೇರೆ ಪಕ್ಷದವರಾದ್ರೆ ಆರ ತುರ ಹಾಕ್ಸ್ಕೊಂಡು ಫುಲ್ ಜಾಲಿ ಮಾಡ್ಕೊಂಡು ಊರೆಲ್ಲ ಮೆರವಣಿಗೆ. ಬಟ್ ಅವತ್ ನಿಮ್ ಕಡೆಯಿಂದ ಯಾವ್ದೇ ಪೋಸ್ಟ್ ಬಂದಿಲ್ಲ, ಗೆದ್ದಿದ್ದೀರಂತ ಬಂದಿಲ್ಲ. ಬಟ್ ಒಂದ್ ಕೈಯಲ್ಲಿ ಒಂದು ಪತ್ರ ತಗೊಂಡು ಒಂದು ಫೋಟೋ ಹಾಕಿ ಕೆಲಸ ಸಿಕ್ಕಿದೆ ಅಂತ ನೆನ್ಕೊಂಡ್ರು. ಏನದು, ಯಾಕೆ ಆ ತರ ಮನಸ್ಥಿತಿ ಇದೆಯಾ ನಿಮ್ಮ?